ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ 1 ವೀಕ್ ಗ್ಯಾಪ್ ಆದಮೇಲೆ ನಾನು ಯೂಟ್ಯೂಬ್ಗೆ ಮತ್ತೆ ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಒಂದು ಸ್ಮಾಲ್ ಬ್ರೇಕ್ ಥರ ತೊಗೊಂಡಿದ್ದೆ. ನನ್ನ ಶಾರ್ಟ್ಸ್ಗಳನ್ನ ನೋಡಿದರೆ ಗೊತ್ತಾಗಿರ್ಬೋದು, ನಾನು ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಮನೆ, 2 ಮಕ್ಕಳು ಎಲ್ಲನೂ ಮೇಂಟೈನ್ ಮಾಡೋದು, ಹಾಗೆ ಕೆಲವೊಂದು ಫಂಕ್ಷನ್ಗಳು ಕೂಡ ಇತ್ತು, ಅದನ್ನೆಲ್ಲ ಅಟೆಂಡ್ ಮಾಡೋ ಮಧ್ಯದಲ್ಲಿ ವೀಡಿಯೋನೇ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಸ್ವಲ್ಪ ಬಟ್ಟೆಗಳನ್ನ ಕೂಡ ತರೋದಿತ್ತು. ಇವತ್ತಿನ ಈ ಬ್ಲಾಗಲ್ಲಿ ನಾನು ಸಿಂಪಲ್ಲಾಗಿ ದಹಿ ಬೆಂಡಿನ ಮಾಡಿಕೊಂಡು, ಹಾಗೆ ಟಿಫನ್ ಬಾಕ್ಸ್ಗೆ ಅಂತ ನನ್ನ ಮಗನಿಗೆ ವೆಜ್ ಪಲಾವ್ನ ಮಾಡ್ಕೋತಾ ಇದ್ದೀನಿ. ವೆಜ್ ಪಲಾವ್ ನಾರ್ಮಲಾಗಿ ಎಲ್ಲ ತರಕಾರಿನ ಹಾಕ್ಬಿಟ್ಟು ಮಾಡ್ಕೊಳ್ಳೋದು, ಅದನ್ನು ನಾನು ಇಲ್ಲಿ ಶೂಟ್ ಮಾಡ್ಕೊಂಡಿಲ್ಲ. ಎಲ್ಲನೂ ಶೂಟ್ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಟೈಮ್ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಬೆಳಗ್ಗೆ. ಹಾಗೆ ಸಿಂಪಲ್ಲಾಗಿ ಬೆಂಡೆನ ಫ್ರೈ ಮಾಡಿಕೊಂಡು ತೆಗಿತಾ ಇದ್ದೀನಿ. ಹಾಗೆ ಸ್ನ್ಯಾಕ್ಸ್ಗೋಸ್ಕರ ಕೆಲವೊಂದಿಷ್ಟು ಆಲೂಗಡ್ಡೆನ ಕಟ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ಡೀಪ್ ಫ್ರೈ ಮಾಡಿದರೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳುತ್ತೆ ಅಂದ್ಬಿಟ್ಟು ಜಸ್ಟ್ 1 ಸ್ಪೂನ್ ಎಣ್ಣೆಲಿ ಅದನ್ನು ಫ್ರೈ ಮಾಡಿ ಸೈಡ್ ಡಿಶ್ಗೆ ಅಂತ ನನ್ನ ಮಗನಿಗೆ ಕೊಡ್ತೀನಿ. ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲನ ಹಾಕಿಬಿಟ್ಟು ಅದೇ ಬಾಣಲಿಲಿ 1-2 ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ, ಚಕ್ಕೆ ಮತ್ತು ಒಂದು ಪಲಾವ್ ಎಲೆ ಎಲ್ಲನೂ ಸೇರಿಸ್ಬಿಟ್ಟು, ಹಾಗೆ ಕಟ್ ಮಾಡ್ಕೊಂಡಿರೋಂಥ ಚಿಕ್ಕ ಈರುಳ್ಳಿನ ಸೇರಿಸ್ಕೊಂಡು ಜಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ದಹಿ ಬೆಂಡಿಗೆ ಈರುಳ್ಳಿ ಕಡಿಮೆ ಆದ್ರೂ ಚೆನ್ನಾಗೇ ಇರುತ್ತೆ. ಹಾಗೆ 2 ಟೊಮೆಟೊನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಖಾರಕ್ಕೋಸ್ಕರ. ನೀವು ಬೇಕಿದ್ದರೆ ಹಸಿ ಖಾರ ಅಥವಾ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು. ನೀವು ಯಾವ ರೀತಿ ಖಾರ ತಿಂತೀರಾ ಅದರ ಅನುಸಾರವಾಗಿ ಖಾರನ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡಿಟ್ಟಿದ್ದಂತಹ ಬೆಂಡೆಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆ ಜೊತೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕುದಿ ಬರೋವರೆಗೂ ಕುದಿಸ್ಬಿಟ್ರೆ ಆಮೇಲೆ ಮಸಾಲೆಗೆ ನಾವು ಮೊಸರನ್ನ ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಅದ್ರ ಜೊತೆಗೇ ಸ್ವಲ್ಪ ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ 2 ಟೊಮೆಟೊನ ಬಳಸ್ಕೊಂಡಿದ್ದೀನಿ. ಹಾಗೆ ಮೊಸರು ಕೂಡ ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಹುಳಿ ಆಗುತ್ತೆ, ಅದಕ್ಕೋಸ್ಕರ ಬೆಲ್ಲ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಕೋಬೋದು, ಬೇಡ ಅಂದರೆ ಹುಳಿ ತಿನ್ನೋ ಹಾಕಿದರೆ ಸ್ಕಿಪ್ ಮಾಡ್ಕೋಬೋದು. 2 ನಿಮಿಷ ಬೆಂಡೆಕಾಯಿ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ, ಅಂದರೆ ಮಸಾಲೆ ಜೊತೆ ಹೊಂದ್ಕೊಂಡ್ಮೇಲೆ ನಾನು ಕ್ರೀಮ್ ಥರ ಇರುವಂತಹ ಮೊಸರನ್ನ ಇಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತೆ, ನಾನು ನನ್ನ ಫೇವ್ರೆಟ್ ಮಸಾಲ ಪುಡಿ ತೊಗೊಂಬಂದಿರ್ತೀನಿ ಮಾರ್ಕೆಟಲ್ಲಿ, ಮನೇಲಿ ಏನು ಮಾಡಿರಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು 2 ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ದಹಿ ಬೆಂಡಿ ರೆಡಿ ಆಯಿತು. ಎಲ್ಲನೂ ರೆಡಿ ಮಾಡ್ಕೊಂಡು ಆದಮೇಲೆ ನನ್ನ ಮಗಳು ಅವತಾರ ನೋಡ್ತಿರ್ಬೋದು ಯಾವ ರೀತಿ ಇದೆ. ಹಾಗೆ ಫ್ರೂಟ್ಸ್ ಅಂತ ಇದ್ಲು, ಅಂದರೆ ಹಣ್ಣು ಬೇಕು ಜಾಸ್ತಿ ಅವಳು ಬನಾನಾ ತಿನ್ನೋದು. ಬಟ್ ಇವತ್ತು ಪಪ್ಪಾಯ ಇತ್ತು ಅಂದ್ಬಿಟ್ಟು ಅವಳಿಗೆ ಕಟ್ ಮಾಡಿಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಹಣ್ಣಾಗಲಿ ಅಥವಾ ಯಾವುದೇ ತರಕಾರಿ ಆಗಲಿ ನಾರ್ಮಲಾಗಿ ಕಟ್ ಮಾಡ್ಕೊಡೋಕ್ಕಿಂತ ಈ ರೀತಿ ಏನೋ ಡಿಫ್ರೆಂಟ್ ಶೇಪಾಗಿ ಕಟ್ ಮಾಡಿಕೊಟ್ರೆ ಸ್ವಲ್ಪ ಇಷ್ಟ ಆಗುತ್ತೆ, ಬೇಗ ತಿಂತಾರೆ ಅಂದ್ಬಿಟ್ಟು ಜಸ್ಟ್ ತೋರ್ಸೋಕ್ಕೋಸ್ಕರ ಅವಳಿಗೆ ಈ ಥರ ಕಟ್ ಮಾಡಿದೆ. ಹಾಳು ತಿಂತೀನಿ ಅಂದು, ಸೊ ಬೀಜನೆಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಅವಳಿಗೆ ಕಟ್ ಮಾಡಿ ಪೀಸ್ ಮಾಡಿ ಕೊಟ್ಟೆ. ಪಪ್ಪಾಯ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ನೆಗಡಿ ಮತ್ತು ಶೀತ ಆದಾಗೆಲ್ಲ ತಿನ್ನಬಾರ್ದು ಕೂಡ ಅಂತಾರೆ. ಅಷ್ಟರಲ್ಲೇ ಪಲಾವೆಲ್ಲ ಏರ್ ಹೋಗಿತ್ತು. ಅದ್ರ ಮೇಲೆ 2 ಸ್ಪೂನ್ ತುಪ್ಪನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅವನಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಹಸಿ ಬಟಾಣಿ, ತುಪ್ಪ ಎಲ್ಲ ತರಕಾರಿ ಹಾಕಿರೋದ್ರಿಂದ ಪಲಾವ್ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಮಾರ್ನಿಂಗ್ 10 ನಿಮಿಷ ರೆಸ್ಟ್ ಸಿಗಬೇಕಂದ್ರೆ ತುಂಬ ಕಷ್ಟ. ಅವನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಮಗಳನ್ನ ಹಾಗೆ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ನಾನೊಂದು ಕಾಫಿನ ತಗೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಅಮ್ಮಂದ್ರಿಗೂ ಇದೇ ಥರ ಇರುತ್ತೆ. ಇನ್ನೂ ಸ್ವಲ್ಪ ಡಿಫಿಕಲ್ಟಾಗಿ ಕೂಡ ಇರುತ್ತೆ, ಯಾಕಂದರೆ ಮಕ್ಕಳನ್ನ ಮ್ಯಾನೇಜ್ ಮಾಡೋದು, ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ನಮ್ಮ ಮನೇಲಿ ಇವಾಗ ಹಳ್ಳೀಲಿ ಕಡ್ಲಿ ಸುಗ್ಗಿ ಎಲ್ಲ ಚಾಲೂ ಆಗಿದೆ. ಅವರು ಹೊಲದಿಂದ ಬರೋ ಅಷ್ಟರಲ್ಲಿ ಅವ್ರಿಗೆ ಊಟಕ್ಕೆಲ್ಲ ರೆಡಿ ಇರಬೇಕು. ಮತ್ತೆ ಬ್ಲಾಗ್ನ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ವಿಡಿಯೋ ಸ್ಟಾರ್ಟಲ್ಲಿ ನನ್ನ ಮಗಳ ತಲೆಯಲ್ಲಿ ಎಷ್ಟು ಹೇರ್ಸ್ ಇತ್ತು, ಇವಾಗ ಗುಂಡು ಮಾಡಿಬಿಟ್ಟಿದ್ದೀನಿ. ಆಮೇಲೆ ಸಮ್ಮರೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಅವಳು ಜಡೆನೂ ಕಟ್ಕೊಳ್ಳಲ್ಲ, ಜಾಸ್ತಿ ಹೇರ್ಸ್ ಇತ್ತು ಅಂತ ಕಟ್ ಮಾಡಿದೆ. ಅದನ್ನು ವಿಡಿಯೋ ಮಾಡ್ತಿರೋದಕ್ಕೆ ತುಂಬ ಅಂದರೆ ಒಂಥರ ನಾಚಿಕೆ ಥರ ಮಾಡ್ಕೊತಿದ್ಲು. ಹಾಗೆ ಹೇಳಿದ್ನಲ್ಲ ಬಟ್ಟೆ ಕೂಡ ತರೋದಿತ್ತು ಅಂತ ತೊಗೊಂಬಂದು ಹಾಗೆ ಇಟ್ಬಿಟ್ಟಿದ್ದೆ. ಅದನ್ನು ಕರೆಕ್ಟಾಗಿ ಜೋಡಿಸ್ಕೊಂಡಿರಲಿಲ್ಲ.
ನಮ್ಮ ಮನೆಯವ್ರು ಬಂದುಬಿಟ್ಟು ನನ್ನ ಮಗಳನ್ನ ಕರ್ಕೊಂಡ್ರು. ಅಷ್ಟರಲ್ಲೇ ನಾನಿದ್ದು ವಾಪಸ್ ನನ್ನ ಮಗ ಬರೋ ಅಷ್ಟರಲ್ಲಿ ಇದೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಫ್ರೀ ಆಗುತ್ತೆ ಅವ್ರ ಜೊತೆ ಆಟ ಆಡೋಕ್ಕೆ ಅದಂತೆಲ್ಲ. ಸ್ವಲ್ಪ ಮೈಸೂರು ಸಿಲ್ಕ್ ಸೀರೆ, ಬಾರ್ಡರ್ ಸೀರೆ ಮತ್ತು ಪಾರ್ಟಿ ವೇರ್ ಸ್ಯಾರಿಗಳನ್ನೆಲ್ಲ ತೊಗೊಂಬಂದಿದ್ದೆ. ಹಾಗೆ ನಾನು ಮೊದಲು ಜೋಡಿಸಿಟ್ಕೊಂಡಿದ್ದು ತುಂಬ ಸ್ಯಾರೀಸ್ ಇದ್ದರೂ ಕೂಡ ಜಾಸ್ತಿ ಒಂದೇ ಕಾರಣದಲ್ಲಿ ಅಂದರೆ ಒಂದೇ ಕಾಲಮಲ್ಲಿ ಸೇರಿಸಿರೋದ್ರಿಂದ ನಮ್ಮ ಮನೆಯಲ್ಲಿ ಬಟ್ಟೆ ಜಾಸ್ತಿ ಇದೆ ಅಂತ ಕಸ್ಟಮರಿಗೆ ಅನಿಸ್ತಾನೇ ಇರಲಿಲ್ಲ. ಅದಕ್ಕೋಸ್ಕರ ಒಂದು ಸಪ್ರೇಟಾಗಿ ರ್ಯಾಕ್ ತರಬೇಕು ಅಂತ ಹೋದೆ. ಸ್ವಲ್ಪ ಏನೋ ನನಗೆ ಕಾಸ್ಟ್ಲಿ ಅನ್ನಿಸ್ತು, ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ತೊಗೊಂಬಂದ್ರು ಆಯಿತು ಅಂತ ಬಿಟ್ಟು ಮನೇಲಿರೋದು ಒಂದು ಟೇಬಲ್ ಮೇಲೆ ನಾನು ಅಡ್ಜಸ್ಟ್ ಮಾಡಿದ್ದೀನಿ. ಇದು ಬಿಫೋರ್ ಈ ರೀತಿ ಇತ್ತು, ಅದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಿದ್ದೀನಿ ಅಂತ ಇಲ್ಲಿ ನೋಡ್ತಿರ್ಬೋದು. ಮನೇಲಿ ನಾನು ಐರನ್ಗೋಸ್ಕರ ಈ ಟೇಬಲ್ನ ಎತ್ತಿಟ್ಕೊಂಡಿದ್ದೆ. ನಾವೇನು ಡೈಲಿ ಐರನ್ ಮಾಡಲ್ಲ, ವಾರಕ್ಕೆ ಒಂದು ಸರ್ತಿ ಮಾತ್ರ ಐರನ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಈ ಟೇಬಲ್ ಖಾಲಿ ಇರುತ್ತೆ ಅಂದ್ಬಿಟ್ಟು ತೊಗೊಂಬಂದು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಜಾಗ ಫ್ರೀ ಆಗಿದೆ ಅದೊಂದು ಟೇಬಲ್ ಇಟ್ಟಿರೋದ್ರಿಂದ ನೋಡ್ತಿರ್ಬೋದು ನೀವು. ಫಸ್ಟ್ ಇದೇ ಶೆಲ್ಫ್ಗಳಲ್ಲಿ ತುಂಬಿರೋ ಥರ ಕಾಣಿಸ್ತಾ ಇತ್ತು, ಬಟ್ ಸೀರೆಗಳ ಕ್ವಾಂಟಿಟಿ ಕಾಣಿಸ್ತಾ ಇರಲಿಲ್ಲ ಮತ್ತು ಬೇರೆ ಬೇರೆ ವೆರೈಟೀಸ್ ಕಾಣಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡೆ. ಹಾಗೆ ಒಂದು ಪುಟ್ಟದಾದ ಗಲ್ಲಾಪಟ್ಟಿಗೆ ಕೂಡ ಇಟ್ಕೊಂಡಿದ್ದೀನಿ. ಶಾಪ್ ಅಂದಮೇಲೆ ಗಲ್ಲಾಪಟ್ಟಿಗೆ ಕಂಪಲ್ಸರಿ ಆಗಿರಬೇಕು, ಅದಿದ್ರೇ ಒಂದು ಕಳೆ. ಸ್ಯಾರಿ ಬಿಸ್ನೆಸ್ ಜೊತೆಗೇನೆ ನಾನು ಚಿಕ್ಕ ಪುಟ್ಟ ಫಾಲ್ಸ್ಗಳಾಗಿರ್ಬೋದು, ಡೈಲಿ ವೇರ್ ಕ್ಲಿಪ್ಸು, ಕೆಲವೊಂದಿಷ್ಟು ಸ್ಟೇಷ್ನರಿ ಐಟಮ್ಸ್ ಮತ್ತು ನೈಟಿ, ಪೆಟಿಕೋಟ್ಸ್ ಮತ್ತು ಚಿಕ್ಕ ಮಕ್ಕಳ ಬಟ್ಟೆ ಇದೆಲ್ಲನೂ ಇಟ್ಕೊಂಡಿದ್ದೀನಿ. ಅಂದರೆ ಕಸ್ಟಮರ್ ಮನೆಗೆ ಒಂದು ತೊಗೊಳಕ್ಕಂತ ಬಂದು ಬೇರೆನೂ ಅವ್ರಿಗೆ ಇಷ್ಟ ಆದರೆ ತೊಗೋಬೋದು ಅಂದ್ಬಿಟ್ಟು. ಸಿಟಿಲಾದರೆ ಅದು ಒಂದೊಂದಕ್ಕೆ ಅಂತ ಸಪ್ರೇಟಾಗಿ ಶಾಪ್ ಇರುತ್ತೆ, ಬಟ್ ಹಳ್ಳೀಲಿ ಆ ರೀತಿ ಇರಲ್ಲ. ಅದು ಆ ರೀತಿ ಇಟ್ಟರೆ ಗೀಟೋದಿಲ್ಲ ಕೂಡ, ಅಂದರೆ ವ್ಯಾಪಾರ ಸರಿಯಾಗಿ ಆಗೋದಿಲ್ಲ. ಹೀಗಾದರೆ ಎಲ್ಲ ಐಟಮ್ಸ್ ಒಂದೇ ಕಡೆ ಸಿಗುತ್ತೆ. ಇನ್ನು ಹೊರಗಡೆ ಶಾಪ್ ಹಾಕಬೇಕು ಅಂದ್ಕೊಂಡಿದ್ದೀನಿ, ಆದಷ್ಟು ಬೇಗ ಅದು ಕೂಡ ನೆರವೇರಲಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ watch more videos and shorts. See you in the next video. Thank you.